KAS 1998 ಇದರಲ್ಲಿ ಕೇಳಿರ್ತಕ್ಕಂಥ ಪೊಲಿಟಿ ಕ್ವೆಶನ್ಸ್ಗಳು ಮತ್ತು ಆನ್ಸರ್ಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ಕೆಳಗಿನಲ್ಲಿ ಯಾವುದೂ ಮೂಲಭೂತ ಹಕ್ಕಲ್ಲ? ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಆಸ್ತಿ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು. ಈ ಕೆಳಗಿನಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? ಸರಿಯಾದ ಉತ್ತರ ಆಸ್ತಿ ಹಕ್ಕು. ಆಸ್ತಿ ಹಕ್ಕನ್ನು ಈ 44ನೇ ತಿದ್ದುಪಡಿ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಯಿತು. ಹಾಗಾದರೆ ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ 6. ಆದರೆ ಆಸ್ತಿ ಹಕ್ಕು ಈಗ ಮೂಲಭೂತ ಹಕ್ಕಲ್ಲ. ಇಲ್ಲಿ ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು ಇವೆಲ್ಲವೂ ಸಮೇತ ಮೂಲಭೂತ ಹಕ್ಕುಗಳು. ನೋಡಿ, ಬಹುಮುಖ್ಯವಾದ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಸರಿಯಾದ 2 ಹೇಳಿಕೆಗಳು ಯಾವುವು? ನೋಡಿ, ಹಣಕಾಸಿನ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬಹುದು. ಹಣಕಾಸಿನ ಮಸೂದೆಯು ಮಂಡನೆಯ ಮುನ್ನ ರಾಷ್ಟ್ರಪತಿಯವರ ಒಪ್ಪಿಗೆ ಪಡೆಯುವ ಅವಶ್ಯಕವಿದೆ. ಯಾವುದೇ ಮಸೂದೆಯನ್ನಾದರೂ ಸ್ಪೀಕರ್ನವರು ಹಣಕಾಸಿನ ಮಸೂದೆ ಎಂದು ಹೆಸರಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಸಿ ಮಾತ್ರ ಸರಿ. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಈ ಹಣಕಾಸಿನ ಮಸೂದೆ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಲು ಬರುವುದಿಲ್ಲ. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಸಿ ನೋಡ್ರಿ, ಹಣಕಾಸಿನ ಮಸೂದೆ ಮಂಡನೆಗೆ ಮುನ್ನ ರಾಷ್ಟ್ರಪತಿಯ ಒಪ್ಪಿಗೆಯನ್ನು ಪಡೆಯುವಂತಹ ಅಗತ್ಯವಿದೆ. ಇಲ್ಲಿ ಯಾವುದೇ ಮಸೂದೆಯನ್ನಾದರೂ ಸ್ಪೀಕರ್ನವರು ಹಣಕಾಸು ಮಸೂದೆ ಎಂದು ಘೋಷಿಸಲು ಅಸಾಧ್ಯ. ಆ ಥರ ಎಲ್ಲ ಮಸೂದೆಯನ್ನು ಹಣಕಾಸು ಮಸೂದೆ ಅಂತ ಘೋಷಿಸಲು ಸಾಧ್ಯವಿಲ್ಲ. ಸೊ ಸರಿಯಾದ ಉತ್ತರ ಅಂದರೆ ಬಿ ಮತ್ತು ಸಿ. ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಮತ್ತು ಈ ಹಣಕಾಸು ಮಸೂದೆಯನ್ನು ಮಂಡನೆ ಮಾಡೋಕ್ಕಿಂತ ಮುಂಚಿತವಾಗಿ ರಾಷ್ಟ್ರಪತಿಯವರ ಒಪ್ಪಿಗೆ ಅಗತ್ಯವಿದೆ. ಭಾರತ ಸಂವಿಧಾನದ ಪೀಠಿಕೆಯಲ್ಲಿನ ಪ್ರಿಯಂಬಲಲ್ಲಿ ಸಮಾಜವಾದಿ, ಸೋಷಿಯಲಿಸ್ಟ್ ಅಂತ ಕರೀತೀವಲ್ಲ, ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ ತಿದ್ದುಪಡಿಯ ಶಾಸನ ಯಾವುದು? ಸಮಾಜವಾದಿ ಮತ್ತು ಜಾತ್ಯತೀತ ಎನ್ನುವ ಪದಗಳನ್ನು ಸೇರಿಸ್ತಕ್ಕಂಥ ತಿದ್ದುಪಡಿ ಯಾವುದು? 41, 42, 45, 46. ಸರಿಯಾದ ಉತ್ತರ 42ನೇ ತಿದ್ದುಪಡಿ. 1976 42ನೇ ತಿದ್ದುಪಡಿ ಮೂಲಕ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಸಂವಿಧಾನದ ಪೀಠಿಕೆಗೆ ಸೇರಿಸಲಾಯಿತು. ನೆಕ್ಸ್ಟು, ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. ನೋಡಿ, ಭಾಷೆ, ಪಂಚಾಯತ್ ರಾಜ್, ಭೂ ಸುಧಾರಣೆ, ರಾಜಕೀಯ ಪಕ್ಷಾಂತರ. ಸರಿಯಾದ ಉತ್ತರ ಭೂ ಸುಧಾರಣೆ. ಭಾರತ ಸಂವಿಧಾನದ 9ನೇ ಅನುಸೂಚಿ, ಟೋಟಲ್ಲು 12 ಅನುಸೂಚಿಗಳಿವೆ. ಅದರಲ್ಲಿ 9ನೇ ಅನುಸೂಚಿ ಈ ಭೂ ಸುಧಾರಣೆ ಬಗ್ಗೆ ತಿಳಿಸುತ್ತದೆ. ಇದು ಪಂಚಾಯತ್ ರಾಜ್ ಬಗ್ಗೆ ತಿಳಿಸುವಂಥದ್ದು 10ನೇ ಅನುಸೂಚಿ. ಪಕ್ಷಾಂತರ ನಿಷೇಧ ಅಥವಾ ಪಂಚಾಯತ್ ರಾಜ್ ಇದು 11. ಪಕ್ಷಾಂತರ ಅಥವಾ ರಾಜಕೀಯ ಇದು 10. ಪಕ್ಷಾಂತರ ನಿಷೇಧ ಕಾಯ್ದೆ 10. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 9ನೇ ಅನುಸೂಚಿ ಅಂತ ಕೇಳಿರೋದು ಭೂ ಸುಧಾರಣೆಗೆ ಸಂಬಂಧಿಸಿದೆ. ಭೂ ಸುಧಾರಣೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವ ಆಡಳಿತ ಪದ್ಧತಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಹಾಗೂ ಈ KS ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥವನ್ನ ಕೆಲವೊಂದು ರಿಪೀಟೆಡ್ ಆಗಿ PSIಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವು. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವ ಆಡಳಿತ ಪದ್ಧತಿ ಯಾವುದು? ನೋಡಿ, ಕೆಲವೊಂದು 4 ಶ್ರೇಣಿದು ಒಂದು ಹೇಳಿದ್ದೇನೆ, ಗ್ರಾಮ, ಬ್ಲಾಕ್, ಜಿಲ್ಲೆ ಮತ್ತು ರಾಜ್ಯ ಮಟ್ಟ ಅಂತ. ಇನ್ನೊಂದರಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದೇ ಶ್ರೇಣಿ ಸ್ವಯಂ ಆಡಳಿತ ಸಂಸ್ಥೆ ಇದೆ ಅಂತ ಹೇಳಿದ್ದೇನೆ. ನೋಡಿ, ಗ್ರಾಮ ಮತ್ತು ಬ್ಲಾಕ್ ಮಟ್ಟದಲ್ಲಿ 2 ರೀತಿಯಾಗಿ ಕಂಡು ಬರ್ತವೆ ಅಂತ ಹೇಳಿದ್ದಾನೆ. ಆಪ್ಷನ್ ನೋಡಿ, ಗ್ರಾಮ, ಬ್ಲಾಕು, ಜಿಲ್ಲೆ 3 ಶ್ರೇಣಿಯ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ 3 ಶ್ರೇಣಿಯ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆ ಅಂದರೆ
ಗ್ರಾಮ ಪಂಚಾಯಿತಿ, ಬ್ಲಾಕ್ ಪಂಚಾಯಿತಿ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಪಂಚಾಯತ್ಗಳನ್ನು ನಾವು ಕಾಣಬಹುದು. ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವ ಆಡಳಿತ ಪದ್ಧತಿ ಅಂದರೆ ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿನ 3 ಶ್ರೇಣಿಯ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ. ನೆಕ್ಸ್ಟ್ ನೋಡಿ, ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರಿಟ್ ಯಾವುದು? ದಿ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರಂಟ್, ಸರ್ಶಿಯೋರರಿ. ಸರಿಯಾದ ಉತ್ತರ ಕೋ ವಾರಂಟ್. ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವಂತಹ ರಿಟ್ಟು ಕೋ ವಾರಂಟ್. ನಮ್ಮ ಸಂವಿಧಾನದಲ್ಲಿ ನಾವು 5 ರಿಟ್ ಅರ್ಜಿಗಳನ್ನು ಕಾಣ್ತೇವೆ. ಈ ರಿಟ್ಟನ್ನು ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ನಾವು ಸಲ್ಲಿಸಬಹುದು. ಸುಪ್ರೀಂ ಕೋರ್ಟ್ ಅಂದರೆ ಆರ್ಟಿಕಲ್ 32 ಅಡಿಯಲ್ಲಿ, ಅದೇ ಹೈಕೋರ್ಟ್ ಅಂದರೆ ಆರ್ಟಿಕಲ್ 226 ಅಡಿಯಲ್ಲಿ ನಾವು ರಿಟ್ಟನ್ನು ಸಲ್ಲಿಸಬಹುದು. ಹಾಗೆ ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವಂತಹ ರಿಟ್ ಅಂತ ಕೇಳಿದ್ರೆ ಕೋ ವಾರಂಟ್. ಕೇಂದ್ರ ಶಾಸನಗಳ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದ್ದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗುವುದು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಭಾರತ ಸಂವಿಧಾನದ ಅನುಚ್ಛೇದ ಅಥವಾ ಆರ್ಟಿಕಲ್ ಯಾವುದು? ಆರ್ಟಿಕಲ್ 254, 112, 356, 21. ಅಂದರೆ ಪ್ರಶ್ನೆ ಏನು ಅಂದರೆ, ಕೇಂದ್ರ ಶಾಸನ ಮತ್ತು ರಾಜ್ಯ ಶಾಸನಗಳು, ಕೆಲವೊಂದು ಕೇಂದ್ರ ಮುಖಾಂತರ ಯಾವುದೊಂದು ಶಾಸನಗಳು ಮತ್ತು ರಾಜ್ಯದಲ್ಲಿ ಯಾವುದೊಂದು ಶಾಸನಗಳ ನಡುವೆ ಒಂದು ವಿವಾದವು ಉದ್ಭವ ಆಗುತ್ತದೆ. ಅಂತಹ ಸಂದರ್ಭದಲ್ಲಿ ಕೇಂದ್ರ ಶಾಸನವೇ ಸ್ಥಿರವಾಗುವುದು, ಅದೇ ಅಂತಿಮವಾಗುವುದು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಆರ್ಟಿಕಲ್ ಯಾವುದು? ಸರಿಯಾದ ಉತ್ತರ ಆರ್ಟಿಕಲ್ 254. ಇದು ಕೇಂದ್ರ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದಾಗ ಕೇಂದ್ರ ಶಾಸನ ಸ್ಥಿರವಾಗುವುದು ಎಂದು ತಿಳಿಸಿಕೊಡುತ್ತದೆ. ಯಾವುದು? ಆರ್ಟಿಕಲ್ 254. ಭಾರತದ ಉಪರಾಷ್ಟ್ರಪತಿಯು ಇವರುಗಳನ್ನೊಳಗೊಂಡ ನಿರ್ವಾಚಗಣ ಅಂದರೆ ಎಲೆಕ್ಟ್ರೋಲ್ ಕಾಲೇಜ್ ಅಂತ ಕರಿತೀವಲ್ಲ, ಅದರಿಂದ ಚುನಾಯಿಸಲ್ಪಡುತ್ತಾರೆ. ಸಿಂಪಲ್, ಭಾರತದ ಉಪರಾಷ್ಟ್ರಪತಿಗಳನ್ನು ಚುನಾಯಿಸುವರು ಯಾರು ಅಂತ. ಇದನ್ನು KS ಒಳಗಡೆ ಒಂದು ಸ್ವಲ್ಪ ಅದನ್ನೇ ಹಂಗೆ ಡಿಫಿಕಲ್ಟ್ ಮಾಡ್ತಾ ಹೋಗಿದ್ದಾನೆ ಪ್ರಶ್ನೆ ಅಷ್ಟೇ. ನೋಡಿ, ರಾಜ್ಯಸಭೆ ಸದಸ್ಯರು, ಲೋಕಸಭೆ ಮತ್ತು ರಾಜ್ಯಸಭೆ 2 ಸದಸ್ಯರುಗಳು, ಲೋಕಸಭೆಯ ಸದಸ್ಯರುಗಳು, ರಾಜ್ಯ ವಿಧಾನಸಭೆಯ ಸದಸ್ಯರುಗಳು. ಸರಿಯಾದ ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆ ಇವೆರಡೂ ಸದನದ ಎಲ್ಲ ಸದಸ್ಯರು ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ನೆಕ್ಸ್ಟು ಸಂವಿಧಾನದ ಆರ್ಟಿಕಲ್ 331. ಇದರ ಪ್ರಕಾರ ಸೇವೆಯಿಂದ ಯಥೇಚ್ಛವಾಗಿ ಅಂದರೆ ಅವರ ಇಚ್ಛೆಯನುಸಾರವಾಗಿ ತೆಗೆದು ಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯಿಸುತ್ತದೆ. ಇನ್ನೊಂದ್ಸಲ ಹೇಳ್ತೀನಿ, ಪ್ರಶ್ನೆ ಸರಿಯಾಗಿ ಕೇಳಿ. ಆರ್ಟಿಕಲ್ 311 ಇದರ ಪ್ರಕಾರ ಸೇವೆಯಿಂದ ಯಥೇಚ್ಛವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯಿಸುತ್ತದೆ. ಆಪ್ಷನ್ಸ್ ನೋಡಿ: ಸಶಸ್ತ್ರ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕ ಸಿಬ್ಬಂದಿ, ಸಶಸ್ತ್ರ ಪಡೆಯಲ್ಲಿರುವ ಅರೆ ಸೈನಿಕ ಸಿಬ್ಬಂದಿಗಳು, ಕಾನೂನಿನ ಅನ್ವಯ ಸ್ಥಾಪಿಸಲಾದ ನಿಗಮಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು. ಸರಿಯಾದ ಉತ್ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು. ಆರ್ಟಿಕಲ್ 311 ಪ್ರಕಾರ ಸೇವೆಯಿಂದ ಯಥೇಚ್ಛವಾಗಿ ತೆಗೆದುಹಾಕುವುದರ ವಿರುದ್ಧ ಸಂವಿಧಾನ ನೀಡುವಂತಹ ಒಂದು ರಕ್ಷಣೆ ಆರ್ಟಿಕಲ್ 311 ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಸಂವಿಧಾನ ರಕ್ಷಣೆಯನ್ನು ನೀಡುತ್ತದೆ. ಆರ್ಟಿಕಲ್ 311. ಭಾರತ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿರುವ
ರಾಜ್ಯ ನೀತಿಯ ನಿರ್ದೇಶಕ ಸಿದ್ಧಾಂತಗಳಲ್ಲಿ ಸೇರಿಲ್ಲದಿರುವುದು ಯಾವುದು? ಸೇರಿಲ್ಲದಿರುವುದು ಯಾವುದು? ವಯಸ್ಕ ಶಿಕ್ಷಣ, ಬಡವರಿಗೆ ಕಾನೂನು ನೆರವು, ಶ್ರಮಿಕರಿಗೆ ಕನಿಷ್ಠ ಕೂಲಿ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ಇದಕ್ಕೆ ಸರಿಯಾದ ಉತ್ತರ ವಯಸ್ಕ ಶಿಕ್ಷಣ. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇಲ್ಲ. ಬಡವರಿಗೆ ಉಚಿತ ಮತ್ತು ಕಾನೂನು ನೆರವಿದೆ, ಶ್ರಮಿಕರಿಗೆ ಕನಿಷ್ಠ ಕೂಲಿ ಇದೆ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಇದೆ. ವಯಸ್ಕ ಶಿಕ್ಷಣ ಇದು ನಮ್ಮ ಸಂವಿಧಾನದಲ್ಲ, ರಾಜ್ಯ ನೀತಿ ನಿರ್ದೇಶಕದಲ್ಲಿ ಇಲ್ಲ. ನೆಕ್ಸ್ಟು, ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅಗತ್ಯವೆಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು ಯಾರು? ರಾಷ್ಟ್ರೀಯ ನಾಯಕರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್. ಗೆಳೆಯರೆ, ಇದು KS ಪ್ರಶ್ನೆಯಲ್ಲಿ ಕೇಳ್ತಕ್ಕಂತಹ ಪೊಲಿಟಿಕಲ್ ಪ್ರಶ್ನೆಗಳು. ಹಾಗೂ ನಾನು ನೆಕ್ಸ್ಟ್ ಹಿಸ್ಟ್ರಿ ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ಪ್ರಶ್ನೆಗಳನ್ನು ಬಿಡ್ತಾ ಹೋಗ್ತೀನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.